ಭಾರತದ ದಾಳಿಗೆ ಪುಡಿ ಪುಡಿ ಆಯ್ತಾ ಪಾಕ್ನ ಅಣುಸ್ಥಾವರ. ಪಾಕ್ ಏರ್ಬೇಸ್ನ ಬಳಿ ಅಮೆರಿಕದ ತುರ್ತು ವಿಮಾನ ಬಂದು ನಿಂತಿದ್ಯಾಕೆ? ಪಾಕ್ನ ಕಿರಾನಾ ಬೆಟ್ಟಗಳಲ್ಲಿ ಸೋರಿಕೆಯಾಯ್ತಾ ಅಣು ವಿಕಿರಣ? ಪಾಕಿಸ್ತಾನದ ಆ ಒಂದು ಕಂಪನಿ ಉಗ್ರರಿಗೆ ಕೊಡ್ತಿದ್ಯಾ ಕುಮ್ಮಕ್ಕು? ಪೆಹಲ್ಗಾಮ್ ದಾಳಿಗೆ ವರ್ಷದ ಹಿಂದೆಯೇ ನಡೆದಿತ್ತ ಪಿತೂರಿ? ನಮಸ್ಕಾರ ವೀಕ್ಷಕರೇ, ಭಾರತದ ಪವರ್ಫುಲ್ ದಾಳಿಗೆ ಪಾಕಿಸ್ತಾನದ ಕ್ಷಿಪಣಿಗಳು ಒಡಿಸ್ ಆದವು. ಅಲ್ಲಿನ ವಾಯುನೆಲೆಗಳು ಧ್ವಂಸ ಆದವು. ಸೇನಾ ನೆಲೆಗಳಂತೂ ನಿರ್ನಾಮ ಆದವು. ಈಗ ಲೇಟೆಸ್ಟ್ ಆಗಿ ಕೇಳಿ ಬರ್ತಾ ಇರೋ ಸುದ್ದಿ ಏನಪ್ಪಾ ಅಂತ ಅಂದ್ರೆ, ಭಾರತದ ಪವರ್ಫುಲ್ ದಾಳಿಗೆ ಪಾಕಿಸ್ತಾನದ ನ್ಯೂಕ್ಲಿಯರ್ ರೇಡಿಯೇಟ್ ಲೀಕ್ ಆಯ್ತಾ, ಅಣುವಿಕರಣ ಸೋರಿಕೆ ಏನಾದ್ರೂ ಆಯ್ತಾ ಅನ್ನೋ ಗುಮಾನಿ ಎದ್ದಿದೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲೆಲ್ಲ ಪಾಕಿಸ್ತಾನದಲ್ಲಿ ಅಣುವಿಕಿರಣ ಸೋರಿಕೆ ಆಗಿದೆ ಅನ್ನೋ ಒಂದು ಸುದ್ದಿ ಹರಿದಾಡ್ತಿದೆ. ಭಾರತದ ಆಪರೇಷನ್ ಸಿಂಧೂರ್ನ ಭಾಗವಾಗಿ ಪಾಕಿಸ್ತಾನದ ನೂರ್ ಖಾನ್ ಏರ್ ಬೇಸ್ ಮೇಲೆ ದಾಳಿ ನಡೀತಲ್ಲ, ಈ ದಾಳಿಯಲ್ಲಿ ಅಣುಸ್ಥಾವರದ ವಿಕಿರಣ ಸೋರಿಕೆಯಾಗಿರಬಹುದು ಅನ್ನೋ ಮಾಹಿತಿ ಹರಿದಾಡ್ತಾ ಇದೆ. ಭಾರತದ ದಾಳಿಯಿಂದ ಕಿರಾನಾ ಬೆಟ್ಟದಲ್ಲಿ ರೇಡಿಯೋ ಆಕ್ಟಿವ್ ಲೀಕ್ ಆಗಿದೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದೆ. ಎಸ್, ಅಫ್ಕೋರ್ಸ್ ಈ ಎಲ್ಲ ಸುದ್ದಿಗಳಿಗೂ ಕೂಡ ಕನ್ಫರ್ಮೇಷನ್ ಇಲ್ಲ. ಭಾರತೀಯ ಸೇನೆ ಆಗಲಿ ಅಥವಾ ಪಾಕಿಸ್ತಾನದ ಕಡೆಯಿಂದಾಗಲಿ ಯಾವುದೇ ರೀತಿಯಲ್ಲಿ ದೃಢೀಕರಣ ಇಲ್ಲ. ಆದರೆ ಸದ್ಯದ ಪ್ರಸಕ್ತ ಬೆಳವಣಿಗೆ ಏನಿದೆಯಲ್ಲ, ಅದರ ಸುತ್ತಮುತ್ತಲು ಆ ನ್ಯೂಕ್ಲಿಯರ್ ರಿಯಾಕ್ಟರ್ನ ಸುತ್ತಮುತ್ತಲು ಬೆಳವಣಿಗೆ ಏನಾಗ್ತಾ ಇದೆ, ಪಾಕಿಸ್ತಾನದ ಕಡೆಯಿಂದ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆಯಲ್ಲ, ಅವೆಲ್ಲವೂ ಕೂಡ ಇದರ ಸುತ್ತ ಅನುಮಾನದ ಹುತ್ತ ಏಳೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಡೌಟ್ ನಂಬರ್ 1, ಯುಎಸ್ನ ಅಣು ತುರ್ತು ಬೆಂಬಲ ವಿಮಾನ B-350 AMS ಪಾಕಿಸ್ತಾನದಲ್ಲಿ ಯಾಕೆ ಕಾಣಿಸ್ಕೊಂಡಿದೆ? ಈ ವಿಮಾನ ಏನಿದೆಯಲ್ಲ, ಇದು ಎಸ್ಪೆಷಲಿ ಅಣುವಿಕಿರಣ ಸೋರಿಕೆಯನ್ನ ಪತ್ತೆ ಮಾಡೋದಕ್ಕಂತಾನೆ ಇರೋದು. ಪಾಕಿಸ್ತಾನದ ಏರ್ಬೇಸ್ ಹತ್ರ ಯುಎಸ್ನ ಈ ವಿಮಾನ ಕಾಣಿಸ್ಕೊಂಡಿರೋದಕ್ಕೆ ಅನುಮಾನದ ದಟ್ಟ ಹೊಗೆ ಎದ್ದಿದೆ. ಕೆಲವೊಂದು ಎಕ್ಸ್ಪೋಸ್ಟ್ಗಳಲ್ಲಿ ಅಮೆರಿಕದ ತಜ್ಞರು ಇಲ್ಲಿ ತನಿಖೆ ಮಾಡೋದಕ್ಕೆ ಬಂದಿದ್ದಾರೆ. ಅಣುವಿಕಿರಣ ಸೋರಿಕೆ ಆಗಿದೆಯೋ ಇಲ್ವೋ ಅನ್ನೋದ್ರ ಕುರಿತು ಎನ್ಕ್ವೈರಿ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಪಾಕಿಸ್ತಾನದಲ್ಲಿ ಮೆಡಿಕಲ್ ಎಮರ್ಜೆನ್ಸಿಯನ್ನ ಘೋಷಿಸಲಾಗಿದೆ. ಹಾಗೇನೆ ಗ್ರಾಮಗಳಲ್ಲಿರುವಂತಹ ಜನಗಳನ್ನ ಬೇರೆಡೆ ಸ್ಥಳಾಂತರಿಸಲಾಗ್ತಿದೆ. ಇನ್ನು ಅಣ್ವಸ್ತ್ರ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡೋದನ್ನ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ನ್ಯಾಷನಲ್ ಕಮಾಂಡ್ ಅಥಾರಿಟಿ ಸಭೆಯನ್ನ ಕೂಡ ಕರೆದಿದ್ದಾರೆ. ಈ ಒಂದು ಮೀಟಿಂಗ್ ಇದೆಯಲ್ಲ, ಇದು ತುಂಬಾನೇ ಎಮರ್ಜೆನ್ಸಿ ಟೈಮ್ನಲ್ಲಿ, ಯುದ್ಧದ ಸಂದರ್ಭದಲ್ಲಿ ಮಾತ್ರ ಕರೆಯಲಾಗುತ್ತೆ. ಇದು ಕೂಡ ಪರಿಸ್ಥಿತಿಯ ಗಂಭೀರತೆಯನ್ನು ಸೂಚಿಸುತ್ತೆ. ವೀಕ್ಷಕರೇ, ಇದು ಒಂದು ಸುದ್ದಿ ಆದರೆ ಇನ್ನೊಂದು ವಿಚಾರ ಇದೆ. ಅದು ಕೂಡ ಪಾಕಿಸ್ತಾನದ ಮತ್ತೊಂದು ಮುಖವಾಡವನ್ನ ಜಗತ್ತಿಗೆ ತೋರಿಸುವಂಥದ್ದು. ಪಾಕಿಸ್ತಾನದ ಭೂಕ್ಷಿತಿಜ ಕಂಪನಿಯಾದ ಬಿಸ್ನೆಸ್ ಸಿಸ್ಟಮ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅಮೆರಿಕದ ಉಪಗ್ರಹ ತಂತ್ರಜ್ಞಾನ ಕಂಪನಿಯಾದ ಮ್ಯಾಕ್ಸಾರ್ ಟೆಕ್ನಾಲಜಿಗೆ ಪಹಲ್ಗಾಮ್, ಜಮ್ಮು ಕಾಶ್ಮೀರದ ಕುಪ್ವಾರ ಹಾಗೂ ಸುತ್ತಮುತ್ತಲಿನ ಪ್ರದೇಶದ ಸ್ಯಾಟಲೈಟ್ ಇಮೇಜ್ಗಳನ್ನ ಕೇಳಿತ್ತಂತೆ. ದಿಸ್ ಇಸ್ ಸಮಥಿಂಗ್ ವೆರಿ ಶಾಕಿಂಗ್ ನ್ಯೂಸ್. ಯಾಕಂತ ಹೇಳಿದ್ರೆ, ಪಹಲ್ಗಾಮ್ ಅಟ್ಯಾಕ್ ಆಗಿದ್ದು ಏಪ್ರಿಲ್ 22ಕ್ಕೂ ಮುನ್ನ ಕಳೆದ ವರ್ಷದಿಂದಲೂ ಕೂಡ ಪಾಕಿಸ್ತಾನದ ಈ ಒಂದು ಕಂಪನಿ ಅಮೆರಿಕಾದ ಕಂಪನಿಯ ಬಳಿ ಸ್ಯಾಟಲೈಟ್ ಇಮೇಜ್ನ ಯಾಕೆ ಕೇಳ್ತಾ ಇತ್ತು ಅನ್ನೋ ಒಂದು ದಟ್ಟವಾದ ಪ್ರಶ್ನೆ, ಅನುಮಾನ ಈಗ ಎಲ್ಲೆಡೆ ಮೂಡ್ತಿದೆ. ಮ್ಯಾಕ್ಸಾರ್ ಟೆಕ್ನಾಲಜಿ ಉಪಗ್ರಹ ತಂತ್ರಜ್ಞಾನ ಕಂಪನಿ ಏನಿದೆಯಲ್ಲ, ಇದರ ಜೊತೆಗೆ ಬೇರೆ ಬೇರೆ ದೇಶಗಳು ಪಾಲುದಾರಿಕೆಯನ್ನು ಹೊಂದಿರುತ್ತೆ. ಪಾಕಿಸ್ತಾನ 2023ರಲ್ಲಿ ಇದರ ಪಾಲುದಾರಿಕೆಗೆ ಜಾಯಿನ್ ಆಗಿತ್ತು. ಹಾಗೇನೆ ಏಪ್ರಿಲ್ 22ರ ನಂತರ ಪೆಹಲ್ಗಾಮ್ನಲ್ಲಿ ನರಮೇಧದ ನಂತರ ಅಮೆರಿಕ ಅದರ ಜೊತೆಗೆ ಎಲ್ಲಾ ರೀತಿಯ ಆ ಒಂದು ಕಂಪನಿಯ ಜೊತೆಗೆ ಅಮೆರಿಕದ ಕಂಪನಿ ತನ್ನ ಸಂಬಂಧವನ್ನ ಕಳೆದುಕೊಂಡಿದೆ. ಈ ಪಾಕಿಸ್ತಾನದ BSI ಕಂಪನಿಯ ಓನರ್ ಯಾರು ಗೊತ್ತಾ? ಇವನ ಹೆಸರು ಒಬೇದುಲ್ಲಾ ಸಯ್ಯದ್ ಅಂತ. ಈತ ಪಾಕಿಸ್ತಾನಿ ಅಮೆರಿಕನ್, ಕರಾಚಿ ಮೂಲದ ಕಂಪನಿಯ ಓನರ್ ಇವನು. ಈ ಅಮೆರಿಕದ ಕಂಪನಿಗೆ ಸ್ಯಾಟಲೈಟ್ ಇಮೇಜ್ ಅನ್ನ ಕೇಳಿದ್ದು ಇವನೇ. ಈ ಹಿಂದೆ ಈತ ತನ್ನ ಕಂಪನಿಯಿಂದ ಪಾಕಿಸ್ತಾನದ ಅಟೋಮಿಕ್ ಎನರ್ಜಿ ಕಂಪನಿಗೆ ಹೈ ಡೆಫಿನೇಷನ್ ಸರ್ವರ್ಗಳನ್ನ ಎಕ್ಸ್ಪೋರ್ಟ್ ಮಾಡಿದ್ದ. ಆದ್ರೆ ಅಮೆರಿಕ ಈ ಹಿಂದೆನೆ ಪಾಕಿಸ್ತಾನ ಅಣುಶಕ್ತಿ ಕೇಂದ್ರಗಳಿಗೆ ಅಮೆರಿಕದಿಂದ ಯಾವುದೇ ಪ್ರಾಡಕ್ಟ್ಗಳು ಹೋಗದಂತೆ ನಿಷೇಧವನ್ನ ಹೇರಿತ್ತು. ನಿಷೇಧ ಹೇರಿದ ಬೆನ್ನಲ್ಲೂ ಕೂಡ ಈತ ಪ್ರಾಡಕ್ಟ್ ಗಳನ್ನ ಎಕ್ಸ್ಪೋರ್ಟ್ ಮಾಡಿದ ಅನ್ನೋ ಕಾರಣಕ್ಕೆ ಅಮೆರಿಕ ಈತನನ್ನ ಬಂಧಿಸಿತ್ತು. ಇದೀಗ ಈತ ಪೆಹಲ್ಗಾಮ್ನ ಸ್ಯಾಟಲೈಟ್ ನ ಇಮೇಜ್ ನ ಕೇಳೋದ್ರ ಮೂಲಕ ಭಾರತದ ವಿರುದ್ಧ ಕಿತಾಪತಿ ಖ್ಯಾತೆ ಕುತಂತ್ರವನ್ನ ಹೂಡಿದ್ದಾನೆ. ಇಲ್ಲಿ ಪಾಕಿಸ್ತಾನದ ಕುತಂತ್ರ ಬುದ್ಧಿ ಗೊತ್ತಾಗುತ್ತೆ. ಅಂದ್ರೆ ಇದು ತುಂಬಾ 1 ವರ್ಷದಿಂದಲೂ ಕೂಡ ಮಾಡಿದಂತಹ ಒಂದು ಪ್ರೀ ಪ್ಲಾನ್ಡ್ ಪ್ಲಾಟ್ ಅಂತ ನಾವು ಅನ್ಬೋದು. ಪೆಹಲ್ಗಾಮ್ನ ನರಮೇಧವನ್ನ ಒಂದು ಕಡೆ ಪಾಕಿಸ್ತಾನದ ಸರ್ಕಾರವೇ ಉಗ್ರರಿಗೆ ಕುಮ್ಮಕ್ಕನ್ನ ಕೊಡುತ್ತೆ, ಇನ್ನೊಂದು ಕಡೆ ಪಾಕಿಸ್ತಾನದ ಸೇನೆಯ ಅಧ್ಯಕ್ಷ ಹುಚ್ಚ ಆಸಿಮ್ ಮುನೀರ್
ಪ್ರಚೋದನಾತ್ಮಕ ಭಾಷಣವನ್ನು ಮಾಡಿ ಉಗ್ರರಿಗೆ ಉತ್ತೇಜನವನ್ನು ಕೊಡ್ತಿದ್ದಾನೆ. ಎಲ್ಲರೂ ಈಗ ಅಲ್ಲಿರುವಂಥ ಕಂಪನಿಗಳು ಕೂಡ ಅಷ್ಟೇನೆ, ಏನು ಉಗ್ರರನ್ನ ತಯಾರು ಮಾಡ್ತಿದ್ದಾರೆ ಇವರು, ನಮಗೂ ಉಗ್ರರಿಗೂ ಸಂಬಂಧನೇ ಇಲ್ಲ ಅನ್ನೋ ದೇಶ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಸರ್ಕಾರದಿಂದ ಅಲ್ಲಿರುವಂಥ ಪ್ರತಿಯೊಂದು ವ್ಯವಸ್ಥೆಯು ಕೂಡ ಭಯೋತ್ಪಾದಕರಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಕೆಲಸ ಮಾಡಿಕೊಡ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಕೂಡ ಭಾರತಕ್ಕೆ ತುಂಬಾ ಕನ್ಸರ್ನಿಂಗ್ ವಿಚಾರ. ದಿನನಿತ್ಯವೂ ಕೂಡ ಪಾಕಿಸ್ತಾನದ ಒಂದಲ್ಲ ಒಂದು ಮುಖವಾಡ ಬಯಲಾಗ್ತಾನೆ ಇದೆ. ಪಾಕಿಸ್ತಾನದ ಒಂದು ಕಂಪನಿ ಕಳೆದ ಒಂದು ವರ್ಷದಿಂದಲೇ ಈ ರೀತಿಯಲ್ಲಿ ಉಗ್ರರಿಗೆ ಸಹಾಯವನ್ನ ಮಾಡ್ತಿತ್ತಾ ಅನ್ನೋ ಅನುಮಾನ ಇದರಿಂದ ಮೂಡುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.